ಎಲ್ರಿಗೂ ನಮಸ್ಕಾರ. ನಮ್ಮ ಚಿತ್ರರಂಗದ ಕುಟುಂಬನೇ ಇಲ್ಲಿದೆ, ತುಂಬ ಸಂತೋಷ. ಪ್ರೇಮ್ ಅವರಿದ್ದಾರೆ, ಚಂದ್ರು, ಅರ್ಜುನ್. ಒಂಥರ ಈ ಥರ ಚಿತ್ರರಂಗದಲ್ಲಿ ಈ ಥರ ಕಾರ್ಯಕ್ರಮಗಳು ತಿಂಗಳಲ್ಲಿ 3-4 ಸುಮಾರು ನಡೀತಾ ಇರೋದು. ಈಗ ಅದು ಶುರುವಾಗಿದೆ, ಅದು ತುಂಬ ಸಂತೋಷ. ಟ್ರೈಲರ್, ಸಾಂಗ್ ಇವೆಲ್ಲ ನೋಡಿದ ಮೇಲೆ ಅದಕ್ಕೆ ದೊಡ್ಡ ಏದುಸಿರ್ತಾವಣ್ಣೆ ನಾನು. ಅಫ್ಕೋರ್ಸ್ ಸುದೀಪ್ ಅವರು ಕಷ್ಟಜೀವಿ, ಟೈಮಿಂಗ್ ಅನ್ನೋದನ್ನು ಅಫ್ಕೋರ್ಸ್ ಪಾಪ ಸುಮಾರು ಜನ ಕಲಾವಿದರು ಎಲ್ಲರೂ ಹಂಚ್ಕೊಂಡ್ರು. ನಾನು ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆಯಿಂದ ಚಿತ್ರರಂಗಕ್ಕೆ ಬಂದ ಮೇಲಿಂದನೂ ನೋಡ್ತಾ ಇದ್ದೀನಿ. ಅವ್ರ ಟೈಮ್ ಅಂದರೆ ಟೈಮ್. ಬರೀ ಶೂಟಿಂಗ್ ಇದ್ದರೆ ಅಂತಲ್ಲ, ಬೇರೆ ಯಾವುದೇ ಕಾರ್ಯಕ್ರಮಗಳಿಗಾಗಲಿ, ಒಂದು ಯಾವುದೇ ಫಂಕ್ಷನ್ಗೆ ಬರ್ತೀನಿ ಅಂದ್ರೂ ಆ ಟೈಮ್ಗೆ 100% ಬರ್ತಾರೆ. ಅನ್ಲೆಸ್ ಅಂಟಿಲ್ ಫಾರ್ ಸಮ್ ರೀಸನ್ಸ್ ಮೇ ಬಿ. ಕಲಾವಿದರನ್ನ ಎಂಕರೇಜ್ ಮಾಡೋದಾಗಲಿ ಸೆಟ್ಟಲ್ಲಿ, ಅಥವಾ ಆ ಒಂದು ಇನ್ಸ್ಪಿರೇಷನ್ ಅಂತೇನು ಹೇಳ್ತೀನಿ. ನಾನು ಒಬ್ಬ ಕಲಾವಿದನಾಗಿ ಸುದೀಪ್ ಅವ್ರ ಜೊತೆಯಲ್ಲಿ ಒಂದು ಚಿತ್ರ ಮಾಡಿದ್ದೆ, ಒಂದು ಫುಲ್ ಲೆಂತ್ ಸಿನಿಮಾ. ನನಗೂ ಆ ಅನುಭವ ಆಗಿತ್ತು. ಇಷ್ಟೊತ್ತಿಗೆ ಬಂದ್ಬಿಡ್ತಾರೆ, ಹೌದಾ, ಅವ್ರು ಬರ್ತಾರೆ, ಬಂದರು. ಸೊ ಈ ಥರ ಆ ಒಂದು ಚಿತ್ರ ಹೆಂಗೆ ಮುಗೀತು ಗೊತ್ತಿಲ್ಲ. ಅಲ್ಲಿ ನಮ್ಗೆ ಈ ಥರ ಮಾಡೋಣ, ಈ ಥರ ಮಾಡೋಣ. ಸೊ ಆ ಒಂದು ದೊಡ್ಡ ಸ್ಟಾರು ಇಲ್ಲ, ಅದೆಲ್ಲ ಮಾಧ್ಯಮ ಮತ್ತು ಜನಗಳ ಮನಸ್ಸಲ್ಲಿರುತ್ತೆ ಅಷ್ಟೇ. ಅವ್ರು ದೊಡ್ಡ ಸ್ಟಾರ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಇವತ್ತಿಗೂ, ನನಗೆ ಗೊತ್ತಿರೋಂಗೆ. ಆ ರೀತಿ ಸೆಟ್ಟನ್ನು ಯಾವ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದರೆ, ಅಲ್ಲಿ ಒಬ್ಬೊಬ್ಬರ ಮೈಂಡಲ್ಲಿ ಏನೇನೋ ಓಡ್ತಾ ಇರುತ್ತೆ. ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಸೆಟ್ ಮಾಡಿ ಶೂಟಿಂಗ್ ಮುಖ್ಯ. ಎಲ್ಲರ ಗಮನ ಸೆಳೆದು ತಮಾಷೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸೆಟ್ಟನ್ನು ಖುಷಿಯಾಗಿಟ್ಟು ಅಲ್ಲಿ ಆಗಬೇಕಾದ ಕೆಲಸನ ಆನ್ ಟೈಮ್ ಮುಗಿಸ್ಕೊಳ್ಳೋದಕ್ಕೆ ಆ ಪ್ರಯತ್ನ ಇದೆಯಲ್ಲ, ಹ್ಯಾಟ್ಸ್ ಆಫ್ ಸುದೀಪ್ ಅವರೇ. ಅವತ್ತು ನೋಡ್ತಾ ಇದ್ದೀನಿ, ಇವತ್ತು ನೋಡ್ತಾ ಇದ್ದೀನಿ, ಅದನ್ನು ಕೇಳ್ತಾ ಇದ್ದೀನಿ. ನಾನು ನೋಡೋದಲ್ಲ, ಇವತ್ತು ಅಂದರೆ ಎಷ್ಟೋ ಹೊಸ ಪ್ರತಿಭೆಗಳು ಬಂದು ನಿಮ್ಮನ್ನು ಅದ್ರ ಬಗ್ಗೆ ಮಾತಾಡುವಾಗ ನನಗೆ ತುಂಬ ಖುಷಿ ಆಯಿತು. ಈ ಥರ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡ್ಬೋದು. ಈ ಚಿತ್ರದ ಮುಖ್ಯವಾಗಿ ನಿರ್ದೇಶಕರು, 2ನೇ ಚಿತ್ರ ಅವ್ರದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಚಿತ್ರ ತುಂಬ ದೊಡ್ಡ ಹಿಟ್ಟಾಗಿ ಕನ್ನಡದಲ್ಲಿ, 2ನೇ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಬಂದು ಸತ್ಯಜ್ಯೋತಿ ಫಿಲಿಮ್ಸ್, ತ್ಯಾಗರಾಜನ್ ಅಂದರೆ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಬ್ಯಾನರ್, ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪಿಕ್ಚರ್ ಈಗ ಸುದೀಪ್ ಅವ್ರ ಜೊತೆ ಮಾಡಿದ್ದಾರೆ. ತುಂಬ ಸಂತೋಷ. ಅವರಿಗೆ ನಾನು ಇದೇ ಥರ ಹಲವಾರು ಚಿತ್ರಗಳನ್ನ ಮಾಡ್ತಾ ಇರಿ ಅಂತ ನಾನು ಸ್ವಾಗತಿಸ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಅಫ್ಕೋರ್ಸ್ ಎಲ್ಲ ಚಿತ್ರರಂಗದಲ್ಲಿ, ಎಲ್ಲ ರಾಜ್ಯದಲ್ಲಿ ಆ ಒಂದು ಕೋಪ್ರೇಷನ್ ಸಿಗುತ್ತೆ. ಬೇರೆ ನಾಡಿಂದ ಬಂದು ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ಆ ಪ್ರೋತ್ಸಾಹ ಸಿಗುತ್ತೆ, ಆದರೆ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಅವ್ರಿಗೂ ನನ್ನ ವಿಷಯನ ತಿಳಿಸ್ತಾ, ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು, ಹಾಗೆ ಅಜನೀಶ್ ಆಗ್ಬೋದು, ಈ ಟ್ರೈಲರ್ನ ನೀವು ಇನ್ನೊಂದ್ಸರಿ ಹಾಕಿ ಅಂತ ನೀವು ಕೇಳಿದ್ರಿ. ನನಗೆ ಮನಸ್ಸಲ್ಲಿ ಇತ್ತದು, ಇನ್ನೊಂದ್ಸರಿ ಹಾಕ್ಸ್ಬೇಕಾಯ್ತು, ಇನ್ನೊಂದ್ಸರಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಎಲ್ಲರ ಮನಸ್ಸಲ್ಲೂ ಇತ್ತು ಅಲ್ವಾ? ಸೊ ನಿಜವಾಗಲೂ ಇಟ್ ವಾಸ್ ಅಮೇಝಿಂಗ್.